ಎರಡನೇದು ನಾವು ತೀರ್ಮಾನ ಮಾಡಿದ್ವಿ ಇವತ್ತು ಕ್ಯಾಬಿನೆಟ್ನಲ್ಲಿ. ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿತ್ತು ಅಲ್ಲಿ ಮೊದಲನೇ ಸ್ಥಾನದಲ್ಲಿ. ಆ ಜೈಲಿದ್ದಂಥ ಪ್ರದೇಶ ಸುಮಾರು 46 ಎಕರೆ ಜಮೀನಿತ್ತು. ಆ ಜಮೀನು ಆ ಮೈದಾನ ಇತ್ತಲ್ಲ, ಉದ್ಯಾನವನ, ಆ ಉದ್ಯಾನವನಕ್ಕೆ ಅಲ್ಲಮಪ್ರಭು ಉದ್ಯಾನವನ ಅಂತ ನಾಮಕರಣ ಮಾಡಿದ್ವಿ. ಅಲ್ಲಮಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ಅಲ್ಲಮಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನೂ ಕೂಡ ಶಿಕಾರಿಪುರದವರು, ಅಲ್ಲಮಪ್ರಭು ಅವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರಸ್ಥಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿದ್ದಂಥವರು. ಮತ್ತು ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದಂಥವ್ರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು. ಅವ್ರಿಗೆ ಅಲ್ಲಿ ಇದಕ್ಕೆ ಎಂಥದ್ದು, ಅದಕ್ಕೆ ಅಂತ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಇಲ್ಲಿವರೆಗೆ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಅದನ್ನು ಫ್ರೀಡಮ್ ಪಾರ್ಕನ್ನು ಬದಲಾವಣೆ ಮಾಡಿ ಇವತ್ತು ಅಲ್ಲಮಪ್ರಭು ಪಾರ್ಕ್ ಅಥವಾ ಉದ್ಯಾನವನ ಅಂತ ಹೆಸರಿದೆ. ಎರಡನೇದು ನಾವು ತೀರ್ಮಾನ ಮಾಡಿದ್ವಿ ಇವತ್ತು ಕ್ಯಾಬಿನೆಟ್ನಲ್ಲಿ. ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿತ್ತು ಅಲ್ಲಿ ಮೊದಲನೇ ಸ್ಥಾನದಲ್ಲಿ. ಆ ಜೈಲಿದ್ದಂಥ ಪ್ರದೇಶ ಸುಮಾರು 46 ಎಕರೆ ಜಮೀನಿತ್ತು. ಆ ಜಮೀನು ಆ ಮೈದಾನ ಇತ್ತಲ್ಲ, ಉದ್ಯಾನವನ, ಆ ಉದ್ಯಾನವನಕ್ಕೆ ಅಲ್ಲಮಪ್ರಭು ಉದ್ಯಾನವನ ಅಂತ ನಾಮಕರಣ ಮಾಡಿದ್ವಿ. ಅಲ್ಲಮಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ಅಲ್ಲಮಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನೂ ಕೂಡ ಶಿಕಾರಿಪುರದವರು, ಅಲ್ಲಮಪ್ರಭು ಅವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರಸ್ಥಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿದ್ದಂಥವರು. ಮತ್ತು ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದಂಥವ್ರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು. ಅವ್ರಿಗೆ ಅಲ್ಲಿ ಇದಕ್ಕೆ ಎಂಥದ್ದು, ಅದಕ್ಕೆ ಅಂತ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಇಲ್ಲಿವರೆಗೆ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಅದನ್ನು ಫ್ರೀಡಮ್ ಪಾರ್ಕನ್ನು ಬದಲಾವಣೆ ಮಾಡಿ ಇವತ್ತು ಅಲ್ಲಮಪ್ರಭು ಪಾರ್ಕ್ ಅಥವಾ ಉದ್ಯಾನವನ ಅಂತ ಹೆಸರಿದೆ.